ಉತ್ತರಹಳ್ಳಿಯ ಸರ್ವೆ ನಂಬರ್ 120 ಕೆರೆಯಾಗಿ ಆಗಿನ ಜಿಲ್ಲಾಧಿಕಾರಿಯಾಗಿದ್ದಂತಹ ಜಿಸಿ ಪ್ರಕಾಶ್ ಅವರು ಅದನ್ನ ಕನ್ವರ್ಟ್ ಮಾಡಿದ್ರು. ಇದರಿಂದ ಈಗ ಆ ಒಂದು ಹೊಸ ನಕ್ಷೆಯಲ್ಲಿ ಏನಿದೆ, ಈಗ ಸರ್ವೆ ನಂಬರ್ 120 ತೋರಿಸ್ತಾ ಇಲ್ಲ. ಅಂದ್ರೆ ದಾಖಲೆಗಳ ಪ್ರಕಾರ ಇವತ್ತು 120 ನಂಬರ್ ಸರ್ವೆ ನಂಬರ್ ಅಲ್ಲಿ ಇಲ್ವೇ ಇಲ್ಲ. ಅಂದ್ರೆ ಉತ್ತರಹಳ್ಳಿಯಲ್ಲಿ ಸರ್ವೆ ನಂಬರ್ 120 ಇಲ್ಲ. ಆದ್ರೆ ವಾಸ್ತವವಾಗಿ ನಾವು ನೋಡೋದಾದ್ರೆ ಆ ಕೆರೆಗೆ 24 ಎಕರೆ ಜಾಗ ಏನ್ ಬಿಟ್ಟಿದ್ದಾರೆ, ಅಲ್ಲಿ 24 ಎಕರೆ ಜಾಗ ಇಲ್ಲ, 4 ಎಕರೆ ಮಾತ್ರ ಕೆರೆ ಇದೆ. ಆದ್ರೆ 120 ಸರ್ವೆ ನಂಬರ್ ಏನಿದೆ, ಈ 120 ಸರ್ವೆ ನಂಬರ್ ನಲ್ಲಿ ಸಾಕಷ್ಟು ಮನೆಗಳಿದೆ, ನಿವೇಶನಗಳಿವೆ. ಅಲ್ಲಿರುವಂತಹ ಜನರು ಕೂಡ ಈಗ ಪರದಾಡುವಂತಹ ಪರಿಸ್ಥಿತಿ. ಅಂದ್ರೆ ಎಲ್ಲೋ ಒಂದ್ ಕಡೆ ಒಂದು ದುಗುಡ, ಆತಂಕ, ಏನ್ ಆಗ್ತೀವಿ ಅಂದ್ರೆ ನಮ್ದು ಕೂಡ ಸರ್ವೆ ನಂಬರ್ 120 ದಾಖಲೆಗಳ ಪ್ರಕಾರ ನಾವು ಕೆರೆ ಮೇಲೆ ಇದೀವ, ಹಾಗಾದ್ರೆ ನಮ್ಮ ಮನೆಯನ್ನು ಒಡೆದಾಗ್ಬಿಡ್ತಾರ, ಈ ಒಂದು ಆತಂಕ ಇಲ್ಲಿನ ಜನರಿಗೆ ಈಗ ಎದುರಾಗ್ತಾ ಇದೆ. ಈಗ ಸದ್ಯ ನಾನು ಸರ್ವೆ ನಂಬರ್ 120 ಮನೆಯ ಮಾಲೀಕರನ್ನ, ಸಾಕಷ್ಟು ಜನ ಇಲ್ಲಿ ಈಗಾಗಲೇ ಮನೆಯ ಮಾಲೀಕರು ಕೂಡ ಬಂದಿದ್ದಾರೆ, ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತಾ ಹೋಗ್ತೀನಿ. ಇಲ್ಲಿ ಪ್ರಮುಖವಾಗಿ ಒಬ್ರು ಇದಾರೆ ಮನೆ ಮಾಲೀಕರು, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಇಲ್ಲಿ ಈಗ 120 ಸರ್ವೆ ನಂಬರ್, ಈ ಒಂದು ನಕ್ಷೆಯ ಪ್ರಕಾರ ಸರ್ವೆ ನಂಬರ್ 120 ಇಲ್ಲ. ಈಗ ಹಂಗಂದ್ರೆ ಮನೆ ಕಟ್ಕೊಂಡಿರೋರು ಎಲ್ಲಿಗೆ ಹೋಗ್ಬೇಕು? ಏನ್ ನಿಮ್ಮ ಆತಂಕ? ಎಷ್ಟು ವರ್ಷದಿಂದ ಇಲ್ಲಿ ವಾಸವಾಗಿದ್ದೀರಾ? ಸರ್, ನಾವು ಇಲ್ಲಿ ಬಂದು ಸುಮಾರು 20 ವರ್ಷ ಆಗಿದೆ. 20 ವರ್ಷದಿಂದ ಇಲ್ಲಿ ನಾವು ವಾಸ ಇದ್ದೀವಿ, ಮನೆ ಕಟ್ಕೊಂಡಿದೀವಿ, ಟ್ಯಾಕ್ಸ್ ಕಟ್ತಾ ಇದೀವಿ, ಪ್ರತಿಯೊಂದು ಆಗಿದೆ, ಖಾತಾ ಕಂದಾಯ ಎಲ್ಲ ಆಗಿದೆ. ಆದ್ರೆ ಸರ್ವೆ ನಂಬರೇ ಇಲ್ಲ. ಇದು ಯಾವುದೇ ಒಂದು ಸಿನಿಮಾಗಿಂತ ಕಮ್ಮಿ ಇಲ್ಲ. ಯಾವ್ದೋ ಒಂದು ಸಿನಿಮಾ ನೋಡ್ತಾ ಇದ್ದೆ ಮೊನ್ನೆ, ಒಂದು ಊರೇ ಇಲ್ದಿರೋ ಹಂಗೆ ನಕ್ಷೆಯಿಂದ ತೆಗೆದುಬಿಟ್ಟಿರೋ ಉದಾಹರಣೆ ತರ ಇದು ಮಾಡ್ತಾ ಇದ್ದಾರೆ. ಇದು ಯಾವುದೇ ಒಂದು ಸಿನಿಮಾ ಶೈಲಿಯ ಒಂದು ಸ್ಕ್ಯಾಮ್ಗೆ ಕಮ್ಮಿ ಇಲ್ಲ. ಇವರು ಹೆಂಗೆ ಗೆಲ್ತಾ ಇದ್ದಾರೆ ಅಂದ್ರೆ, ಈ ತರ ಸ್ಕ್ಯಾಮ್ಗಳು ಮಾಡ್ಕೊಂಡು, ಈ ತರ ದುಡ್ಡುಗಳು ಇಟ್ಕೊಂಡು, ಜನಗಳನ್ನ ಪರ್ಚೇಸ್ ಮಾಡ್ಕೊಂಡು, ಇವರು ಆಡಿದ್ದೆ ಆಟ ಡಿಕ್ಟೇಟರ್ಶಿಪ್ ಲೆಕ್ಕದಲ್ಲಿ ಇವರು ಇಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ, ಇಲ್ಲಿ ಈ ಕ್ಷೇತ್ರದ MLA. ಇವಾಗ ಒಂದು ಸರ್ವೆ ನಂಬರೇ ಇಲ್ಲ ಅಂದ್ರೆ ಯಾವ ಮಟ್ಟಕ್ಕೆ ಇವರು ದುರಾಳ ಆಡಳಿತ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಜನರು ದುಡ್ಡು ಹೆಂಗ್ ಬೇಕಾದ್ರೂ ತಿನ್ಬೋದು ಅನ್ನೋ ಲೆಕ್ಕಾಚಾರಕ್ಕೆ ಬಂದ್ಬಿಟ್ಟಿದೆ. ಜನರು ಏನು ಕೇಳಲ್ಲ, ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಪಾಪ ಇಲ್ಲಿರೋರೆಲ್ಲ ದಿನಗೂಲಿ ಮಾಡ್ಕೊಂಡು, ಕೆಲಸ ಮಾಡ್ಕೊಂಡು, ಕಷ್ಟ ಪಡ್ಕೊಂಡು, ಒಂದ್ ಚಿಕ್ಕ ಸೂರು ಗೂಡು ಕಟ್ಕೊಂಡು ವಾಸವಿರುವಂತ ಜಾಗ. ಇಂಥವ್ರಿಗೆ ಈ ತರ ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗತ್ತಾ? ಒಂದು. ಇನ್ನೊಂದು, ಅವ್ರು ಬಂದು ಜನಗಳು ಬಂದು ರೋಡಲ್ಲಿ ನಿಂತ್ಕೊಂಡು ದಿನ ಹೋರಾಡಕ್ಕಾಗತ್ತಾ? ಅವ್ರು ದಿನಗೂಲಿ ಮಾಡ್ಕೊಂಡಿರ್ಬೇಕು. ಅಂತದ್ದು ಇವ್ರು ಈ ತರ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ, ಸರ್ಕಾರದ ದುಡ್ಡನ್ನ, ಜನದ ದುಡ್ಡನ್ನ ಹೊಡ್ಕೊಂಡು ತಿಂತಾ ಇದ್ರೆ ಇದನ್ನ ಕೇಳೋರಿಲ್ವಾ? ಮೇಡಮ್, ಈಗ ಎಷ್ಟು ವರ್ಷದಿಂದ ಇಲ್ಲಿ ಇದೀರಾ? ಜೊತೆಗೆ ಇಲ್ಲಿ ಮುಂದೆ ಏನು ಅಂತ, ಈಗ ನಕ್ಷೆಯಲ್ಲೇ ಇಲ್ಲ ಅಂದ್ರೆ ಸರ್ವೆ ನಂಬರ್ ಮುಂದೆ ಏನು ಅಂತ ಹೇಳಿ. ನನ್ನ ಹೆಸರು ಸೌಮ್ಯ ಕಮಲ್, ನಾವು ಕೂಡ ಇದೇ ರೋಡಲ್ಲೇ ಇರೋದು. ಸೊ ಈಗ ನೀವು ಹೇಳ್ತಾ ಇರೋದ್ರ, ಇವಾಗ ನೀವು ಹೇಳ್ತಾ ಇದ್ರೆ ಖಂಡಿತ ಕೇಳ್ತಾ ಇದ್ರೇನೆ ಭಯ ಆಗ್ತದೆ. ಈಗ ಏನು ನಕ್ಷೆಯಲ್ಲೇ ಇಲ್ಲ, ನಮ್ಮ ಒಂದು ಸರ್ವೆ ಪ್ರಕಾರ ಸರ್ವೆ ನಂಬರ್ ಅಲ್ಲೇ ಇಲ್ಲ ಅಂದ್ರೆ ನಾವ್ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು? ಈಗ ಒಂದು ಎಸ್ಟೀಮ್ ಪೀಪಲ್ ಬಿಟ್ಬಿಟ್ಟು ಬೇರೆಯವರೆಲ್ಲ, ಅದಕ್ಕಿಂತ ಕಡಿಮೆ ಇರೋರೆಲ್ಲ ಜನ ಎಲ್ಲಿ ಹೋಗ್ಬೇಕು? ಇವ್ರು ಹೇಳ್ದಂಗೆ ಇವಾಗ ಒಂದು ಕಷ್ಟಪಟ್ಟು ಇಷ್ಟು ವರ್ಷ ಇದ್ದು ಒಂದು ಚಿಕ್ಕದಾಗೆ ಗೂಡು ಸೂರು ಮಾಡ್ಕೊಂಡು ಬದುಕ್ತಾ ಇರ್ತಾರೆ ಜನ. ಈಗ ಜನ ಅಕಸ್ಮಾತ್ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು? ಅಲ್ಲ, ಇಷ್ಟೊಂದು ಇಂತ ಒಂದು ದೊಡ್ಡ ಹಗರಣ, ಇದಕ್ಕೆಲ್ಲ ಯಾರು ಕ್ವೆಶನ್ ಮಾಡೋರೇ ಇಲ್ವಾ? ಈಗ MLA ಏನ್ ಬೇಕಾದ್ರೂ ಮಾಡ್ಬೋದು ಅಂದ್ರೆ, ಇವಾಗ ಈ ಒಂದು ಜಾಗದಲ್ಲೇ ಇವಾಗ ಒಂದು ವಾರ್ಡ್ ಮಟ್ಟದಲ್ಲೇ ಈ ತರ ನಡೀತಾ ಇದೆ ಅಂದ್ರೆ ಎಷ್ಟು ವಾರ್ಡ್ಗಳು ಬರುತ್ತೆ ನಮ್ಗೆ? ಜನ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು? ಈ ತರ ಎಷ್ಟೆಲ್ಲ ಪಿತೂರಿಗಳು ನಡೀತಾ ಇದೆ ಅಂತ ದಯವಿಟ್ಟು ಜನ ಎಚ್ಚೆತ್ಕೋಬೇಕು ಅಂತ ಕೇಳ್ಕೊಂಡು ನಮಸ್ಕಾರ. ಮಾಜಿ ಸಚಿವನ ಆಪ್ತನಿಂದ ಕಂದಾಯ ಜಮೀನು ಒತ್ತುವರಿ